What is the other topic today? That is the most important problem human beings are facing or human beings are committing mistake. That is plastic problem. Plastic. We are all swimming in the fake estrogen. ಮಿತ್ರರೇ, ನಾವೆಲ್ಲರೂ ಮಾಡ್ತಾರಂತ ಒಂದು ತಪ್ಪೇನು ಗೊತ್ತಾ? ಈ భూమి ಮೇಲೆ ప్లాస్టిక్ బలికే మనం అందరం కూడా చేస్తున్న ఒక గొప్ప అంటే ఒక పెద్ద తప్పు ఏంటంటే ప్లాస్టిక్ను ఉపయోగించడం. ಇದು ಹೇಗಿದೆ ಅಂದರೆ, ನಾವು ಈಸ್ಟ್ರೋಜನ್ ಅಂದರೆ ಒಂದು ತಪ್ಪಾದ ಈಸ್ಟ್ರೋಜನ್ ಅಂತ ಹೇಳ್ತೀವಲ್ಲ. ಈಸ್ಟ್ರೋಜನ್ ಅಂದರೆ ಒಂದು ಹಾರ್ಮೋನ್. ಅದು ಎಸ್ಪೆಷಲಿ ವುಮೆನ್ಗೆ ತುಂಬ ಇಂಪಾರ್ಟೆಂಟ್. ಅದೇ ಸ್ತ್ರೀಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಈಸ್ಟ್ರೋಜನ್ ಆ ಫೇಕ್ ಆಗ್ತಾ ಇದೆ. ಅರ್ಥ ಆಯ್ತಾ? We are swimming in the fake estrogen because of the plastics on the earth planet. How it is? Let us understand. So there is one small experiment has been done by scientists. ಒಂದು ಪರಿಶೋಧನೆ ಮಾಡಿದ್ದಾರೆ. ಏನಂತಂದ್ರೆ, ಫ್ರಾಗ್ ಅಂದ್ರೆ ಕಪ್ಪೆ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಫ್ರಾಗ್ ಅಂತ ಹೇಳ್ತೀವಲ್ಲ. ಒಂದು ಗಂಡಸರ ಅಂತ ಫ್ರಾಗ್ ತಗೊಂಡಿದ್ದಾರೆ, ಮೇಲ್ ಫ್ರಾಗ್ ತಗೊಂಡಿದ್ದಾರೆ. ಆಯ್ತಾ? ಏನ್ ಮಾಡತ್ತಂದ್ರೆ, ಆದ್ರೂ ಜೀವನ ಮಾಡ್ತಾ ಇದೆ ನಾರ್ಮಲ್ ಆಗಿ. ಓಕೆ, ಜನರಲಿ ಹೌದು, ಕಪ್ಪೆ. ಸೊ ಕಪ್ಪೆ ಅನ್ನೋದು ಅದರ ಜೀವನ ಅದು ಮಾಡ್ತಾ ಇದೆ. ಆದ್ರೆ ಒಂದ್ ದಿವಸ ಏನಾಗಿದೆ ಅಂದ್ರೆ, ಅಲ್ಲಿ ಒಂದು ಕೆಮಿಕಲ್ ಇತ್ತು. ಆ ಕೆಮಿಕಲ್ ಹೆಸರು ಬರ್ಕೊಳ್ಳಿ, ಆಟ್ರಾಜೈನ್. ATRAZINE, ಆಟ್ರಾಜೈನ್ ಒಂದು ಕೆಮಿಕಲ್ ಇದೆ. ಆ ಕೆಮಿಕಲ್ ಅಲ್ಲಿ ಈಸ್ತಾ ಇತ್ತು ಅದು. ಓಕೆ, ಆ ಕೆಮಿಕಲ್ ಅಲ್ಲಿ ಈಸ್ತಾ ಇತ್ತು. ಇದೇನಂದ್ರೆ ಆಟ್ರಾಜೈನ್ ಅನ್ನೋದು ಹೆರ್ಬಿಸೈಡ್. ಇದು ಹೆರ್ಬಿಸೈಡ್. ಅರ್ಥ ಆಯ್ತಾ? ಅಂದ್ರೆ ನಾರ್ಮಲಿ ಈ ಮಗ ಕಪ್ಪೆ ಅಂದ್ರೆ ಮೇಲ್ ఫ్రాగ్ ఏం ಮಾಡತ್ತంటే, మేల్ ఫ్రాగ్ అంటే ఇది మగ కప్ప అని చెప్తాం కదా తెలుగులో. ఆ కప్ప అనేది నార్మల్ గా నీటిలో ఈతూ ఉంటది. దానికి ఏం ప్రాబ్లం ఉండదు. లైఫ్ స్టైల్ అంతా ఆరాంగా ఉంది, హ్యాపీగా ఉంది. ಆದ್ರೆ ಅವ್ರೇನ್ ಮಾಡಿದ್ರು, ಒಂದು ಕೆಮಿಕಲ್ ತಗೊಂಡಿದ್ದಾರೆ, ಆಟ್ರಾಜೈನ್ ಅಂತ ಒಂದು ಕೆಮಿಕಲ್ ತಗೊಂಡು ಕೆಮಿಕಲ್ ಒಳಗಡೆ ಬಿಟ್ಟಿದ್ದಾರೆ ಕಪ್ಪನ್ನು. ದೇ ಲೆಫ್ಟ್ ದ ಮೇಲ್ ಫ್ರಾಗ್ ಇನ್ ದ ಆಟ್ರಾಜೈನ್ ಕೆಮಿಕಲ್. ಆಫ್ಟರ್ ಸ್ವಿಮ್ಮಿಂಗ್ ಇನ್ ದಟ್, ವಾಟ್ ಹ್ಯಾಪನ್? ಆಫ್ಟರ್ ಸ್ವಿಮ್ಮಿಂಗ್ ಇನ್ ದಟ್, ಇಟ್ ಬಿಕೇಮ್ ಎ ಫಿಮೇಲ್. ಹೌ ಯು ಸಿ? ಅಂದ್ರೆ ಸ್ವಲ್ಪ ಹೊತ್ತು ಅದು ಈಸ್ತಾ ಇತ್ತು, ಯೂಸ್ ಮಾಡ್ತಾ ಇತ್ತು. ಯಾವ್ದ್ರಲ್ಲಿ? ಆಟ್ರಾಜನ್ ಅಂತ ಕೆಮಿಕಲ್ ಅಲ್ಲಿ ಬಿಟ್ಟಿದ್ದಾರೆ. ಅದಾದ್ಮೇಲೆ ಏನಾಯ್ತು ಗೊತ್ತಾ? ಈಜದ ಮೇಲೆ ಸ್ವಲ್ಪ ಸಮಯ ಆದ್ಮೇಲೆ, ಸ್ವಲ್ಪ ದಿನಗಳಾದ್ಮೇಲೆ ಅದು ಏನಾಗಿದೆ ಗೊತ್ತಾ? ಅದು ಸ್ತ್ರೀ ಕಪ್ಪೆ ಆಯ್ತು. ನೋಡಿದ್ರಾ ಎಷ್ಟು ಪ್ರಭಾವ ತೋರಿಸ್ತಾ ಇದೆಯೋ? ಅಂದ್ರೆ ಅದಕ್ಕೇನು ಸರ್ಜರಿ ಮಾಡಿಲ್ಲ ಯಾರು, ಅದಕ್ಕೇನು ಹಾರ್ಮೋನ್ಸು ಇಂಜೆಕ್ಟ್ ಮಾಡಿಲ್ಲ ಅಲ್ವಾ? ಜಸ್ಟ್ ಏನ್ ಮಾಡಿದೆ ಅಂದ್ರೆ, ಆ ಕೆಮಿಕಲ್ ಅನ್ನು ಎಕ್ಸ್ಪೋಸ್ ಮಾಡಿದ್ರೆ ಅಷ್ಟೇ. ಆ ಕೆಮಿಕಲ್ ಒಳಗಡೆ ಈಸ್ತಾ ಇತ್ತು ಅಷ್ಟೇ. ಇಟ್ ವಾಸ್ ಸ್ವಿಮ್ಮಿಂಗ್ ಇನ್ ದಟ್ ಕೆಮಿಕಲ್. ಬಿಕಾಸ್ ಆಫ್ ದಟ್ ಎ ಮೇಲ್ ಫ್ರಾಗ್ ಹ್ಯಾಸ್ ಬಿಕಮ್ ಎ ಫಿಮೇಲ್ ಫ್ರಾಗ್. ನೋಡಿದ್ರಾ? ಸೊ ದಿಸ್ ಈಸ್ ಆಕ್ಚುಲಿ ಲುಕ್ಸ್ ಲೈಕ್ ಎ ಸೈಂಟಿಫಿಕ್ ಹರರ್. This looks like some scientific horror, but it is real. Scientists have done this experiment successfully. They have found out this. All the male frogs are converted into female frogs because of this ಆಟ್ರಾಜೈನ್. Okay? Now you will be thinking, ನೀವೀಗ ಯೋಚನೆ ಮಾಡ್ತಾ ಇರ್ತೀರಾ, ಇದಕ್ಕೂ ನಮ್ಗೇನು ಸಂಬಂಧ? ಅದು ಕಪ್ಪಾಯ್ತು ಅಲ್ವಾ, ಅದು ಕಪ್ಪೆ ಆಯ್ತು, ನಮ್ಗೇನು ಸಂಬಂಧ ಅಂತ ನೀವು ಅನ್ಕೋಬಹುದು. మనం అనుకుంటూ ఉంటాం, ఇదేదో కప్ప గురించి, ఒక మగ కప్ప ఆడకప్ప అయింది, ఆట్రోజన్ ಅಂತ ఒక కెమికల్లో ఈదడం వల్ల ఇది ನನಗೇನು ಸಂಬಂಧ ಅಂತ ಅನ್ಕೋಬಹುದು. ಬಟ್ ಒಂದು ಭಯಾನಕ ಸತ್ಯ ಇದೆ ಇಲ್ಲಿ. ಈ ಆಟ್ರಾಜನ್ ಅಂತ ಏನ್ ಕೆಲಸ ಮಾಡ್ತಾ ಇದೋ, ರೈಟ್? ಆಟ್ರಾಜನ್ ಒಂದೇ ಹಾರ್ಮೋನ್ಸ್ ಬದಲಾವಣೆ ಮಾಡಲ್ಲ, ಪ್ಲಾಸ್ಟಿಕ್ಸ್ ಅದೇ ಕೆಲಸ ಮಾಡ್ತಾ ಇದೆ. Artragen is not only the thing which is changing our hormones. Plastics are doing the same thing to us in the human beings. ಅದಕ್ಕೋಸ್ಕರ ಈ ಒಂದು ನಿಮಗೆ ಎಕ್ಸ್ಪೆರಿಮೆಂಟ್, ಈ ಒಂದು
ಪ್ರಾಯೋಗಿಕವಾಗಿ ಮಾಡುವಂಥದ್ದು ನಾನು ಉದಾಹರಣೆ ಕೊಟ್ಟೆ. ಆದರೆ ಮಾನವನಲ್ಲಿ ಪ್ಲಾಸ್ಟಿಕ್ಸು ಅದೇ ಕೆಲಸ ಮಾಡ್ತಾ ಇದೆ. ಆಯ್ತಾ? ನೋಡೋಣ ಈಗ. ಸೊ ಈ ಪ್ಲಾಸ್ಟಿಕ್ಸು ಯಾವ ರೀತಿಯಲ್ಲಿ ಮಾಡ್ತಾ ಇದೆ ಅಂತಂದ್ರೆ, ಪ್ಲಾಸ್ಟಿಕ್ಸ್ ಹಾವ್ ಟೇಕನ್ ಓವರ್ ದ ವರ್ಲ್ಡ್, ಎಸ್ಪೆಷಲಿ ನಾವು ಲಿಟ್ರಲಿ. ಯು ಹಾರ್ಡ್ಲಿ ಗೋ ಟು ಯು ಹಾರ್ಡ್ಲಿ you hardly spend a day without touching plastics, whether it's a water bottles, food containers, shampoo bottles, or even any other things. Okay, ಮೆನಿ ಪ್ಲೇಸಸ್ ಅಂದ್ರೆ ನಾವು ಪ್ರತಿದಿನ ನೋಡ್ತಾ ಇದ್ದೀವಿ, ಪ್ರತಿದಿನ ಪ್ಲಾಸ್ಟಿಕ್ ಇಲ್ಲದೆ ಜೀವನ ನಡೆಯೋಕ್ಕೂ ಸಾಧ್ಯವಾಗ್ತಾ ಇಲ್ಲ ಈ ಭೂಮಿ ಮೇಲೆ. ಅರ್ಥ ಆಯ್ತಾ? ಇಲ್ಲಿ ಸ್ವಲ್ಪ ಒಂದು ಆಶ್ಚರ್ಯಕರ ವಿಷಯಗಳು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸಮ್ ಶಾಕಿಂಗ್ facts. Plastics release chemicals. Plastics release chemicals that will mimic estrogen. What happened, ಈ ಪ್ಲಾಸ್ಟಿಕ್ಸ್ ಏನ್ ಮಾಡ್ತಾವ ಅಂದ್ರೆ ಕೆಮಿಕಲ್ಸ್ ರಿಲೀಸ್ ಮಾಡ್ತವೆ. ಆ ರಿಲೀಸ್ ಮಾಡಿದ ಕೆಮಿಕಲ್ಸು ಈಸ್ಟ್ರೋಜನ್ ತರ ಕೆಲಸ ಮಾಡ್ತವೆ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಫುಡ್ ಕ್ಯಾನ್ಸು, ಪ್ಲಾಸ್ಟಿಕ್ ಕಂಟೈನರ್ಸ್. ಈಗ ನಾವು ಫುಡ್ಗೋಸ್ಕರ ಏನಾದರೂ ಕ್ಯಾನ್ಸ್ ಉಪಯೋಗಿಸ್ತೀವಲ್ಲ, ಫುಡ್ಡು ಸ್ಟೋರ್ ಮಾಡೋಕ್ಕೆ. ಮತ್ತು ಪ್ಲಾಸ್ಟಿಕ್ ಕ್ಯಾನ್ಸ್, ನಾವು ವಾಟರ್ಗೋಸ್ಕರ ಪ್ಲಾಸ್ಟಿಕ್ ಕ್ಯಾನ್ಸ್ ಉಪಯೋಗಿಸ್ತೀವಲ್ಲ, ಅವೆಲ್ಲನೂ. ಇಲ್ಲಾಂದರೆ ಒಂದು ಪಿಕಲ್ ಸ್ಟೋರ್ ಮಾಡೋಕ್ಕೆ ಪ್ಲಾಸ್ಟಿಕ್ ಕಂಟೈನರು. ಎಲ್ಲ ಕಡೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಕಿಚನ್ ಎಲ್ಲ ಪ್ಲಾಸ್ಟಿಕ್ ಆಗಿದೆ. ದ ಎಂಟೈರ್ ಕಿಚನ್ ಹ್ಯಾಸ್ ಬಿಕಮ್ ಎ ಪ್ಲಾಸ್ಟಿಕ್ ನಾವು. ಸೊ ಇನ್ ದಟ್ ದೇರ್ ಈಸ್ ಒನ್ ಪರ್ಟಿಕ್ಯುಲರ್ ಕೆಮಿಕಲ್ ವಿಲ್ ಬಿ ರಿಲೀಸ್. ಇಟ್ ಇಸ್ ಕಾಲ್ಡ್ bisphenol A. Bisphenol A. Write down this. Next, plastic packaging, cosmetics, personal care products. ತುಂಬ ಕಾಸ್ಮೆಟಿಕ್ ಪ್ರಾಡಕ್ಟ್ಸು ನೀವು ನೋಡಿದ್ರಲ್ಲ. ಮತ್ತೆ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಮಾಡ್ತೀವಿ ಕಾಸ್ಮೆಟಿಕ್ಸ್ ಎಲ್ಲ. ಈಗ ಶಾಂಪುಗಳು ಅಂದರೆ ಇವೆಲ್ಲ ಶಾಂಪುಗಳಾಗಲಿ, ಇಲ್ಲಾಂದರೆ ನಮ್ಮ ಫೇಸ್ ಕ್ರೀಮ್ಸ್ ಆಗಲಿ, ಇವೆಲ್ಲ ಯಾವುದರಲ್ಲಿ ಅವ್ರು ಪ್ಯಾಕ್ ಮಾಡ್ತಾರೆ? ಪ್ಲಾಸ್ಟಿಕಲ್ಲಿ ಪ್ಯಾಕ್ ಮಾಡ್ತಾರೆ. ಅದೇನು ಮಾಡುತ್ತೆ ಗೊತ್ತಾ? ಪ್ಯಾಥಲೇಟ್ಸ್ ಅಂತ ಒಂದು ಕೆಮಿಕಲ್ ಉತ್ಪನ್ನ ಮಾಡುತ್ತೆ. ಬರ್ಕೋಲಿ. ನೆಕ್ಸ್ಟ್, there is a tiny plastic particles now found in our food, water and even human blood. ಸಣ್ಣ ಸಣ್ಣ ಪಾರ್ಟಿಕಲ್ಸು, ಪ್ಲಾಸ್ಟಿಕ್ ಪಾರ್ಟಿಕಲ್ಸು ನಮ್ಮ ಒಳಗಡೆನೆ, ಮತ್ತೆ ಆಹಾರದಲ್ಲಿ, ನೀರಲ್ಲಿ, ಮತ್ತೆ ನಮ್ಮ ಮಾನವನ రక్తದಲ್ಲಿ కాಣಿಸ್తా ಇದೆ ಅಂತ డాక్టర్స్ ಹೇಳ್ತಾ ఇದ್ದಾರೆ. డాక్టర్స్ ఏం చెప్తున్నారంటే ఆహారంలో, నీటిలో మరియు మన రక్తంలో కూడా చిన్న చిన్న ప్లాస్టిక్ పార్టికల్స్ దొరుకుతూ ఉన్నాయి అని చెప్తున్నారు. వాటి పేరు మైక్రో ప్లాస్టిక్స్. అండర్స్టాండ్? సో ది వరస్ట్ పార్ట్, లెట్ మీ టెల్ యూ ద వరస్ట్ పార్ట్. దీస్ కెమికల్స్, దే ఆర్ గోయింగ్ టు మెస్ విత్ ది ಯುವರ್ ಹಾರ್ಮೋನ್ಸ್. ಎಲ್ಲ ಈ ಕೆಮಿಕಲ್ಸ್ ನಾನು ಏನು ಹೇಳಿದನೋ, ಈ ಕೆಮಿಕಲ್ಸ್ ಎಲ್ಲ ಏನು ಮಾಡ್ತಾ ಇದೆ ಅಂದರೆ ನಿಮ್ಮ ಹಾರ್ಮೋನ್ಸ್ ಅನ್ನು ಎಫೆಕ್ಟ್ ಮಾಡ್ತಾ ಇದೆ, ನಿಮ್ಮ ಹಾರ್ಮೋನ್ಸ್ ಅನ್ನು ಡಿಸ್ಟರ್ಬ್ ಮಾಡ್ತಾ ಇದೆ, హార్మోన్స్ ఇంబ్యాలెన్స్ ಆಗ್ತಾ ಇದೆ. ఈ అన్ని కెమికల్స్ పోయి మనలో ఉన్నటువంటి హార్మోన్స్ను డిస్టర్బ్ చేస్తూ ఉన్నాయి మిత్రులారా. ఇది వెరీ ఇంపార్టెంట్. అయిందా? ಸೊ ಒಂದು ಮೆನ್ ಅಂದರೆ ಗಂಡಸರು ತಗೊಳ್ಳಿ, ಅಂದರೆ ಹೆಂಗಸರಿಗಿಂತ ಗಂಡಸರು ಮೆನ್ ತಗೊಂಡ್ರೆ ಅಲ್ಲಿ ಏನಾಗ್ತಾ ಇದೆ, ಅವ್ರಿಗೆ ಟೆಸ್ಟೋಸ್ಟಿರಾನ್ ತುಂಬ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಪುರುಷರಿಗೆ ಏನು ಬೇಕು? ಟೆಸ್ಟೋಸ್ಟಿರಾನ್ ತುಂಬ ಇಂಪಾರ್ಟೆಂಟು. ಅದೇನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ ಪ್ಲಾಸ್ಟಿಕ್ ಇಂದ. ಸೊ ಫಾರ್ ದ ಮೆನ್ ಯು ನೀಡ್ ಟೆಸ್ಟೋಸ್ಟಿರಾನ್, ಬಟ್ ಇಟ್ ಇಸ್ ಗೆಟಿಂಗ್ ಲೋಯರ್ಡ್ ಅಂಡ್ ಬಾಡಿ ಫ್ಯಾಟ್ ಹೆಚ್ಚಾಗ್ತಾ ಇದೆ. ಆಯ್ತಾ? ಪುರುಷರಿಗೆ 2 ಚೆಸ್ಟ್ ಬಲ್ಜ್ ಆಗ್ತಾ ಇದೆ, ಚೆಸ್ಟ್ ಬರ್ತಾ ಇದೆ ಪುರುಷರಿಗೆ, ಬಿಕಾಸ್ ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸ್. ಶಕ್ತಿ ಕಡಿಮೆ ಆಗಿದೆ, ಸ್ಪರ್ಮ್ ಕೌಂಟು ಕಡಿಮೆ ಆಗಿದೆ. ಯಾರಲ್ಲಿ? ಪುರುಷರಲ್ಲಿ. ಅರ್ಥ ಆಯ್ತಾ? ಇದೆಲ್ಲ ಕಾರಣ ಪ್ಲಾಸ್ಟಿಕ್ ಇಂದಾನೆ. ఆమెలే స్త్రీಯಲ್ಲಿ ఏనాగ్తా ಇದೆ ನೋಡೋಣ. అంటే స్త్రీకి ఏమవుతుందో చూద్దాం. హార్మోన్ ఇంబ్యాలెన్స్ అయింది, పీరియడ్స్ ఇర్రెగ్యులర్ అయిపోయింది, ఇర్రెగ్యులర్ పీరియడ్స్. ಈ ಫೇಸ್ ಮೇಲೆ ಕೂದಲು ಬರ್ತಾ ಇದೆ. ಇದು ಈ ಇಲ್ಲಿನೂ ಎಲ್ಲ ಕಡೆ ಮಹಿಳೆಯರಿಗೆ ಕೂದಲು ಬರ್ತಾ ಇದೆ. ಮತ್ತೆ ಇನ್ನು ಹೇಳ್ಬೇಕಂದ್ರೆ
ಕ್ಯಾನ್ಸರ್ ಇಂಥವೆಲ್ಲ ಬರ್ತಾ ಇದೆ. ಆಯ್ತಾ? ಇದಕ್ಕೆಲ್ಲ ಕಾರಣ ಈ ಹಾರ್ಮೋನ್ ಇಂಬ್ಯಾಲೆನ್ಸ್, ಪ್ಲಾಸ್ಟಿಕ್ಸ್. ಸೊ ರಿಸರ್ಚ್ ಅಲ್ಲಿ ಇನ್ನು ಏನ್ ಹೇಳಿದ್ದಾರೆ ಅಂದ್ರೆ, ಇತ್ತೀಚಿನ ಸಮಯದಲ್ಲಿ ದ ನ್ಯೂ ಬಾರ್ನ್ ಬೇಬೀಸ್ ಆರ್ ನೌ ಬೀಯಿಂಗ್ ಬಾರ್ನ್ ವಿತ್ ದ ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ಇನ್ಸೈಡ್ ದೆಮ್. ಅರ್ಥ ಆಯ್ತಾ? ಇತ್ತೀಚಿನ ಸಮಯದಲ್ಲಿ ಸಂಶೋಧನದಲ್ಲಿ ಏನು ಕಂಡುಹಿಡಿದ ಅಂದ್ರೆ, ಯಾರಾದರೂ ಅಂದ್ರೆ ಮಕ್ಕಳು ಹುಡ್ತಾ ಇದಾರಲ್ಲ, ಜನ್ಮ ತಗೊಂತಾ ಇದಾರಲ್ಲ, ಆ ಮಕ್ಕಳು ಹುಟ್ಟಿದ ಸಮಯದಲ್ಲಿ ನೋಡಿದ್ರೆ ಅವ್ರ ಬ್ಲಡ್ ಅಲ್ಲಿ ಪ್ಲಾಸ್ಟಿಕ್ ಇದೆ. ಯಾಕಂದ್ರೆ ತಾಯಿ ಬ್ಲಡ್ ಅಲ್ಲಿ ಪ್ಲಾಸ್ಟಿಕ್ಸ್ ಇದೆ. ಅದೇ ಬ್ಲಡ್ ಮಕ್ಕಳಿಗೆ ಹೋಗುತ್ತೆ, ಜನ್ಮ ಕೊಡುವ ಶಿಶುಕ್ಕೆ ಹೋಗುತ್ತೆ. అక్కడ కూడా అంటే ఒక ఇప్పుడు జన్మిస్తున్న పిల్లలు, ఫ్రెష్గా జన్మిస్తున్న పిల్లల లోపల కూడా వాళ్ళ రక్తంలో టెస్ట్ చేసి కనుక్కుంది ఏంటంటే సైంటిస్టులు, అక్కడ కూడా ప్లాస్టిక్ పార్టికల్స్ ఉన్నాయి. యూ కెన్ ఇమాజిన్ వాట్ ఇస్ ద సిచ్యువేషన్ వీఆర్ రైట్ నౌ. ಓಕೆ, ಪ್ಲಾಸ್ಟಿಕ್ಸ್ ಆರ್ ಎವ್ರಿವೇರ್. ಈ ಪ್ಲಾಸ್ಟಿಕ್ ಬಗ್ಗೆ ಇನ್ನು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈವನ್ ಇನ್ ದ ಮೆರಿಯಾನಾ ಟ್ರೆಂಚ್, ಮೆರಿಯಾನಾ ಟ್ರೆಂಚ್ ಅಂತ ಒಂದಿದೆ. ಅದು ಸಮುದ್ರ ಗರ್ಭದಲ್ಲಿರ್ತದೆ. ಹೇಳ ಅದೊಂದು ತಿಳ್ಕೊಳ್ಳೋಣ ಏನಂತ. ಸೊ ಈ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಅನ್ನು ನಾವು ತೊಲಗಿಸಬೇಕು ಅಂತ ಅನ್ಕೊಂತೀವಿ. ವಿ ವಾಂಟ್ ಅವಾಯ್ಡ್ ದ ಪ್ಲಾಸ್ಟಿಕ್ಸ್, ಬಟ್ ಥಿಂಕ್ ಅಗೈನ್, ದೇ ಆರ್ ಲಿಟರಲಿ ಎವ್ರಿವೇರ್. ಅಂದ್ರೆ ಪ್ಲಾಸ್ಟಿಕ್ಸು ಪ್ರತಿ ಒಂದು ಕಡೆ ಇದೆ ಅಂತ ಸ್ವಲ್ಪ ನಿಮಗೆ ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು. ಸೈಂಟಿಸ್ಟ್ ಫೌಂಡ್ ದಿ ಪ್ಲಾಸ್ಟಿಕ್ ಫೈಬರ್ಸ್ ಇನ್ಸೈಡ್ ದ ಡೀಪ್ ಸಿ ಆರ್ಗಾನಿಸಮ್ ಲಿವಿಂಗ್ ಇನ್ ದ ಮೆರಿಯಾನಾ ಟ್ರೆಂಚ್. This is the deepest point on the earth from the sea level, 36,000 feet below the sea level. ಅರ್ಥ ಆಯ್ತಾ? That's a very, very isolated place where the plastic pollution is also there. They found it. ಅರ್ಥ ಆಯ್ತಾ ನಿಮಗೆ? ಅಂದ್ರೆ ಸೈಂಟಿಸ್ಟ್ಗಳು ಸಂಶೋಧನೆ ಮಾಡಿದ್ರೆ ಅವ್ರಿಗೂ ಒಂದು ಶಾಕಿಂಗ್ ನಿಜ ಗೊತ್ತಾಯ್ತು. ಏನ್ ಶಾಕಿಂಗ್ ನಿಜ ಅಂದ್ರೆ, ನಮ್ಮ ಸಿ ಲೆವೆಲ್ ಅಂದ್ರೆ ಸಮುದ್ರ ಮಟ್ಟದಿಂದ ಕೆಳಗಡೆ 36,000 ಅಡಿಯ ಒಳಗಡೆ ಹೋದ್ರೆ, ಆ ಫೀಟ್ ಒಳಗಡೆ ಹೋದ್ರೆ ಅಲ್ಲಿ ನಿಮ್ಗೆ ಮೆರಿಯಾನಾ ಟ್ರೆಂಚ್ ಇದೆ. ಅಲ್ಲಿನೂ ಸಹ ಪ್ಲಾಸ್ಟಿಕ್ ಕಂಡಿಡಿದ್ದಾರೆ, ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗಿದೆ. ಆಯ್ತಾ? ಅಂಡ್ ರಿಸರ್ಚರ್ಸ್ ಆಲ್ಸೋ ಡಿಸ್ಕವರ್ ದ ಪ್ಲಾಸ್ಟಿಕ್ಸ್ ಇನ್ ಆರ್ಕಿಟಿಕ್ ಐಸ್. ಇದು ಇಷ್ಟುವರೆಗೂ ಆರ್ಕಿಟಿಕ್ ಐಸ್ ಅಂತ ಪ್ಲೇಸ್, ಅಂಟಾರ್ಕಿಟಿಕ್ ಫುಲ್ಲಿ ಐಸ್. ದಟ್ ಪ್ಲೇಸ್ ಹ್ಯೂಮನ್ ಬೀಯಿಂಗ್ ಡಿಡ್ ನಾಟ್ ರೀಚ್ ಸೋ ಫಾರ್, ಯು ನೋ ದಟ್. ಬಟ್ ದೇರ್ ಆಲ್ಸೋ ಪ್ಲಾಸ್ಟಿಕ್ ಇಸ್ ದೇರ್. ದೇರ್ ಆಲ್ಸೋ ಪ್ಲಾಸ್ಟಿಕ್ ಹ್ಯಾಸ್ ಗಾನ್. ಅಂದ್ರೆ ಏನೊಂದು ಆಶ್ಚರ್ಯಕರ ವಿಷಯ ಅಂದ್ರೆ ಸ್ನೇಹಿತರೆ, ಮೆರಿಯಾನಾ ಟ್ರಂಚ್ ಅಂದ್ರೆ 36,000 ಅಡಿಯ ಒಳಗಡೆ ಇರುವಂತ ಸಮುದ್ರ ಗರ್ಭದಲ್ಲಿ ಪ್ಲಾಸ್ಟಿಕ್ ಕಂಡಿಡಿದ್ದಾರೆ ಸೈಂಟಿಸ್ಟ್. ಇನ್ನೊಂದು ಆರ್ಕಿಟಿಕ್ ಐಸ್ ಅಂತ, ಆರ್ಕಿಟಿಕ್ ಅಂತ ಇದೆಯಲ್ಲ, ಅಲ್ಲಿ ಪೂರಾ ಮಂಚಿರುತ್ತೆ, ಅಲ್ಲಿ ಏನಿರಲ್ಲ, ಐಸ್, ಫುಲ್ಲಿ ಐಸ್. ಅಲ್ಲಿ ಮಾನವನು ಹೋಗಿಲ್ಲ ಇಷ್ಟುವರೆಗೂ, ಆದ್ರೆ ಅಲ್ಲಿ ಈ ಪ್ಲಾಸ್ಟಿಕ್ ಬಲಿಕೆ, ಆ ಪ್ಲಾಸ್ಟಿಕ್ ಅಲ್ಲಿ ನೋಡ್ತಾ ಇದ್ದಾರೆ, ಪ್ಲಾಸ್ಟಿಕ್ ಅಲ್ಲಿ ಕಾಣಿಸ್ತಾ ಇದೆ. ಇದು ನಂಬ್ತೀರಾ? ಇಲ್ಲ, ನಂಬೇಕು. ಸೈಂಟಿಸ್ಟ್ಗಳು ಹೇಳಿರೋದು. ಆಯ್ತಾ? ಸೊ ಈ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರಿಸರ್ಚ್ ಮಾಡುವಾಗ ಅವ್ರು ಏನ್ ಹೇಳಿದೆ ಅಂದ್ರೆ, ನಾವು ಮಾನವರು, ದ ಹ್ಯೂಮನ್ ಬೀಯಿಂಗ್ಸ್ ಆರ್, ಸ್ಟಡೀಸ್ ಹ್ಯಾವ್ ಶೋನ್ ದಟ್ ವಿ ಕನ್ಸ್ಯೂಮ್ thousands of microplastic particles per year through water, food, air. ಏನ್ ಕಂಡಿಡಿದ್ದಾರೆ ಸೈಂಟಿಸ್ಟ್ ಅಂದ್ರೆ, ಪ್ರತಿದಿನ ಮಾನವನು ಪ್ರತಿ ವರ್ಷಕ್ಕೂ ಸುಮಾರು ಸಾವಿರಾರ ಮೈಕ್ರೋಪ್ಲಾಸ್ಟಿಕ್ ಪಾರ್ಟಿಕಲ್ಸ್, ಆ ಕಣಗಳು ನಾವು ಆಹಾರದಿಂದ, ನೀರಿಂದ, ಗಾಳಿಯಿಂದ ತಗೊಂತಾ ಇದ್ದೀವಿ, ಮಾನವನ್ ತಗೊಂತಾ ಇದೆ ಅಂತ ಈಗಾಗಲೇ ಪ್ರೂವ್ ಆಗಿದೆ. ಸೊ ಇಮ್ಯಾಜಿನ್, ಪ್ಲಾಸ್ಟಿಕ್ಸ್ ಹ್ಯಾವ್ ರೀಚ್ಡ್ ದ ಡೀಪೆಸ್ಟ್ ಓಷನ್ಸ್ ಅಂಡ್ frozen ice. You can imagine, definitely that could have reached our blood also, human blood also. Don't you think? ನಿಮ್ಗೆ ಅರ್ಥ ಆಗ್ತದಲ್ಲ? ಎಲ್ಲೋ ಆರ್ಕಿಟಿಕ್ ಹೋಗಿದೆ, ಸಮುದ್ರ ಗರ್ಭಕ್ಕೆ ಹೋಗಿದೆ, ಮತ್ತೆ ನಮ್ಮ ದೇಹ ರಕ್ತ ಒಳಗಡೆ ಹೋಗಿಲ್ಲ ಅಂತ ಅನ್ಕೋತೀರಾ? ರಕ್ತ
ನಮ್ಮ ರಕ್ತ ಒಳಗಡೆ ಈಗಾಗಲೇ ಸೇರ್ಕೊಂಡಿದೆ ಪ್ಲಾಸ್ಟಿಕ್ಕು. ಅದಕ್ಕೆ ನಾವು ಪ್ರತಿ ಒಬ್ಬರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಕಂಡು ಬರ್ತಾ ಇದೆ. ಅದು ಅಂದ್ರೆ ಪುರುಷರಲ್ಲಾಗ್ಲಿ, ಸ್ತ್ರೀಯಲ್ಲಾಗ್ಲಿ, ಮಹಿಳೆಯರಾಗ್ಲಿ ಎಲ್ಲರಿಗೂ ఈ హార్మోన్ ఇంబ్యాలెన్స్ ಹೆಚ್ಚಾಗಿ కాడుతా అయితే. అంటే నేను చెప్పేదంటే సముద్ర గర్భానికి ప్లాస్టిక్స్ పోయింది. ఓ పక్కన ఆర్కిటిక్ ఐస్ ప్రాంతానికి కూడా ఈ ప్లాస్టిక్ పొల్యూషన్ పోయింది. మరి మన రక్తంలో చేరి చేరి ఉండదని అనుకుంటామా మనం? ఖచ్చితంగా చేరి ఉంటుంది. ప్రతి సంవత్సరము మనం తినేటువంటి ఈ ప్లాస్టిక్స్ అంటే మనం తినేటువంటి నీరు, తినే నీరు, తాగేటువంటి తాగేటువంటి నీరు, తినేటువంటి ఆహారము, పీల్చుకునే గాలి, ఈ మూడిటి ద్వారా అత్యధికంగా మనము ఈ ప్లాస్టిక్స్ను అంటే మన దేహంలోకి పంపిస్తున్నాము. కాబట్టి ఖచ్చితంగా మన రక్తంలో ఇప్పటికే ప్లాస్టిక్స్ చేరి ఉంటాయి, మైక్రో ప్లాస్టిక్స్ చేరి ఉంటాయి. ఓకే, ಸೊ ದೀಸ್ ಆರ್ ಶಾಕಿಂಗ್ ಫ್ಯಾಕ್ಟ್ಸ್ ಇವೆಲ್ಲ. ಆದರೆ ದ ಡೇಂಜರ್ ಆಫ್ ಪ್ಲಾಸ್ಟಿಕ್ ಬಾಟಲ್ಸ್ ಇನ್ ದ ಸನ್. ಸೊ ಇದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಪ್ಲಾಸ್ಟಿಕ್ ಬಾಟಲ್ಸ್ ಇನ್ ದ ಸನ್. ಇಫ್ ಯು ಲೆಫ್ಟ್ ಎ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇನ್ ದ ಕಾರ್ ಆನ್ ಎ ಹಾಟ್ ಡೇ, ಒಂದು ಯಾವ್ದನ ಕಾರಲ್ಲಿ ಒಂದು ಬಿಸಿಲು, ತುಂಬಾ ಬಿಸಿಲಿರುವಂತ ಸಮಯದಲ್ಲಿ ಆವತ್ತು ದಿನ ಒಂದು ಪ್ಲಾಸ್ಟಿಕ್ ಬಾಟಲನ್ನು ನೀವು ಕಾರಲ್ಲಿ ಬಿಟ್ಬಿಟ್ಟು ಹೋದ್ರೆ ದಟ್ ಈಸ್ ವೆರಿ ವೆರಿ ಬ್ಯಾಡ್ ಐಡಿಯಾ. ಪೂರ್ತಿ ಪ್ಲಾಸ್ಟಿಕ್ ಎಲ್ಲ ಕರ್ಗೋಗುತ್ತೆ. ದ ಪ್ಲಾಸ್ಟಿಕ್ ವಿಲ್ ಮೆಲ್ಟ್ ಅಂಡ್ ಗೋ ಇನ್ ಟು ದ ವಾಟರ್. ವೆನ್ ಪ್ಲಾಸ್ಟಿಕ್ ಹೀಟ್ಸ್ ಅಪ್, ಇಟ್ ರಿಲೀಸಸ್ ಈವನ್ ಮೋರ್ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ ಟು ಯುವರ್ ವಾಟರ್. ನೆನ್ಪಿಟ್ಕೊಳ್ಳಿ, ನೀವು వాటర్ బాటిల్ ಅಂದ್ರೆ మీరు వాటర్ బాటిల్ బాగా వేడిగా ఉన్న రోజు కారులో వదిలేసి వెళ్ళిపోతే ఆ నీళ్ళలోకి అది యొక్క ప్లాస్టిక్ కరిగి ప్లాస్టిక్ కెమికల్స్ రిలీజ్ అవుతాయి కదా వాటర్లోకి, చాలా అత్యధికంగా నష్టం చేస్తాయి మనకి. అది విషపూరితము అయినది అని చెప్తున్నారు. నౌ థింక్ అబౌట్ డెవలపింగ్ కంట్రీస్ వేర్ బాటిల్డ్ వాటర్ ఈస్ always left under the sun for days or weeks before selling it to us. People drink this water without realizing that they are consuming small doses of particle infused chemicals every single day. ಅರ್ಥ ಆಯ್ತಲ್ಲ? ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮಂತ ಅಂದ್ರೆ ಡೆವಲಪಿಂಗ್ ಕಂಟ್ರೀಸ್, ಒಂಥರ ಭಾರತ ದೇಶ ಆಗ್ಬೋದು, ಇನ್ನು ಅನೇಕ ದೇಶಗಳು, ಇಲ್ಲಿ ಇರುವಂತ ಬಡತನದಿಂದ, ಪಾವರ್ಟಿಯಿಂದ ನಾವು ಪ್ರತಿ ದಿವಸ, ಇನ್ನೊಂದು ನಮ್ಮ ಗವರ್ನಮೆಂಟ್ಗಳ ನಿರ್ಲಕ್ಷ್ಯದಿಂದ ನಮಗೂ ಸರಿಯಾದ ನೀರು ಸಿಗ್ತಾ ಇಲ್ಲ. ನೀರು ಕ್ಯಾನ್ಗಳ ವಾಟರ್ ಸಿಗ್ತಾ ಇದೆ. ಆ ಕ್ಯಾನ್ ವಾಟರ್ ಅಲ್ಲಿ ಏನಾಗ್ತಾ ಇದೆ, ಕ್ಯಾನ್ ವಾಟರ್ ಅದನ್ನು ಬಿಸಿಲಲ್ಲಿ ಇಡ್ತಾರೆ. ಎಷ್ಟು ದಿನ ಅಂದ್ರೆ ಓಪನ್ ಫೀಲ್ಡ್ ಅಲ್ಲಿ ಅದರ ಬಾಟಲ್ಸ್ ಎಲ್ಲ, ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ತುಂಬಿದ ಮೇಲೆ ಓಪನ್ ಫೀಲ್ಡ್ ಅಲ್ಲಿ ಬಿಟ್ಬಿಡ್ತಾರೆ. ಅದು ಒಂದ್ ದಿವಸ 2 ದಿವಸ ಎಲ್ಲ, ವೀಕ್ಸ್ ಆಗ್ಬೋದು, ಮಂತ್ಸ್ ಆಗ್ಬೋದು, ಹಾಗೆ ಇರ್ತವೆ ಬಾಟಲ್ಸ್ ಎಲ್ಲ. ಸೇಲ್ ಆಗೋವರೆಗೂ ಹಂಗೆ ಇರ್ತದೆ ಅವೆಲ್ಲ. ಈ ನೋಡಿ ಏನಾಗತ್ತೆ, ನಮ್ಮ ಮನೆಗೆ ಬರ್ತಾ ಇದೆ ಬಾಟಲ್, ಆದ್ರೆ ಯಾವಾಗ ಆ ಬಾಟಲ್ ತುಂಬಿದ್ದಾರೆ, ವೆನ್ ದೇ ಫಿಲ್ಡ್ ದಟ್ ವಾಟರ್ ಕ್ಯಾನ್, ದೇ ಕೆಪ್ಟ್ ಇಟ್ ಇನ್ ದ ಓಪನ್ ಸನ್ ಫಾರ್ ಡೇಸ್ ಟುಗೆದರ್ ಆರ್ ವೀಕ್ಸ್ ಆರ್ ಮಂತ್ಸ್ ಟುಗೆದರ್. that water bottle will come to our house. You can imagine how much plastic particles have gone and melted and gone into the water. Do you think about it? So what happens over the time? ಹೀಗೆ ಇಂಥ ನೀರು ಕುಡಿತಾ ಇದ್ರೆ, ಇಲಾಂటి నీరు మనం తాగుతూ ఉంటే ఏమవుతుంది? హార్మోనల్ ఇంబ్యాలెన్సెస్ అవుతాయి. ఇట్ లీడ్స్ టు హార్మోనల్ ఇంబ్యాలెన్స్ ఫ్రెండ్స్. ఓకే, సో వెరీ వెరీ డేంజరస్. many women are nowadays seeing excess facial and body hair, while many men are becoming less masculine, a phenomenon as known as male feminization. ಇತ್ತೀಚಿನ ಸಮಯದಲ್ಲಿ ನೋಡ್ತಾ ಇದ್ವಿ ನಾವು, ಹೆಚ್ಚು ಮಹಿಳೆಯರಿಗೆ ಈ ಮುಖದ ಮೇಲೆ, ದೇಹದ ಮೇಲೆ ಕೂದಲು ಬರ್ತಾ ಇದೆ, ಆಯ್ತಾ? ಮತ್ತೆ ಪುರುಷರು ನೋಡ್ತಾ ಇದ್ವಿ, ಅವರ ಗಂಡಸರತನ ಹೋಗ್ತಾ ಇದೆ, ಅವ್ರಿಗೆ ಮಕ್ಕಳು ಹುಡ್ತಾ ಇಲ್ಲ. ಏನಾಗ್ತಾ ಇದೆ, ಅವರ ಸ್ಪರ್ಮ್ ಕೌಂಟ್ ಪೂರ್ತಿ ಕಡಿಮೆ ಆಗಿದೆ.
ಟೆಸ್ಟೋಸ್ಟಿರಾನ್ ಬರ್ತಾ ಇಲ್ಲ. ಮೆಕ್ ಅಂದರೆ ಸ್ಪರ್ಮ್ ಕೌಂಟ್, ವೀರ್ಯ ಕಣಗಳ ಸಂಖ್ಯೆ ತುಂಬಾ కడిమే ఆಗಿದೆ. మనం ఈ అంటే ఇటీవల కాలంలో చూస్తున్నాం ఈ యొక్క ప్లాస్టిక్స్ యొక్క ప్రభావం ఎంతవరకు వచ్చిందంటే స్త్రీలలో ఈ ముఖం మీద ఎంటికలు మొలుస్తున్నాయి, బాడీ అంతా ఎంటికలు మొలుస్తున్నాయి. తర్వాత మగవారికి ఆ మగతనం పోయి ఆడవారిలాగా తయారవుతున్నారు. వాళ్ళ స్ట్రెంగ్త్ అంతా పోయింది. తర్వాత వాళ్ళలో స్పెర్మ్ కౌంట్, వీర్య కణాల సంఖ్య తగ్గిపోయి పిల్లలు పుట్టడం లేదు. ఎంతటికి కారణం కూడా ఈ ప్లాస్టిక్కే. Often we blame lifestyle choices, but the truth is the plastic's exposure is messing with our biology, my dear friends. ಜಾಸ್ತಿ ಸಮಯ ಅನೇಕ ಬಾರಿ ನಾವು ಏನಂತ ಅನ್ಕೊಂತೀವಿ ಅಂದ್ರೆ ನಮ್ಮ ಜೀವನ ವಿಧಾನ ಸರಿ ಇಲ್ಲ, ನಾವು ಆಹಾರ ಸರಿಯಾಗಿ ತಿಂತಾ ಇಲ್ಲ, ನಾವು ಇಲ್ಲ ಅಂದ್ರೆ ನಿದ್ದೆ ಸರಿ ಮಾಡ್ತಾ ಇಲ್ಲ, ಇಂಥದ್ದು ಸ್ವಲ್ಪ ಅದ್ರ ಮೇಲೆ ನಮ್ಗೆ ಡೌಟ್ ಬರುತ್ತೆ ಅಲ್ವಾ. ಆದರೆ ನಿಜ ಏನು ಗೊತ್ತಾ, ನಿಜಾಂಶ ಏನಪ್ಪಾ ಅಂತಂದ್ರೆ ನಮಗೂ ಈ ಪ್ಲಾಸ್ಟಿಕ್ ಬಳಕೆ ತುಂಬಾ ಹೆಚ್ಚಾಗಿದೆ. ಅದು ನಮ್ಮ ನಮ್ಮ ఆరోగ్యದ ಮೇಲೆ, ನಮ್ಮ దేహದ ಮೇಲೆ పరిణామ నేరವಾಗಿ తోరుస్తా ಇದೆ. మనం అనుకున్నట్టుగా మనం సరిగా తినడం లేదు, సరిగా లైఫ్ స్టైల్ లేదు అని చాలాసార్లు డౌట్ పడుతూ ఉంటాం మనకున్న సమస్యలకి. అయితే ఎక్కువ సమస్య ఉండేదంటే ఈ ప్లాస్టిక్ యొక్క ప్రభావం ఎక్కువైపోయింది. ప్లాస్టిక్ మన బ్లడ్లోకి పోతా ఉంది ప్రతిరోజు కూడా. ఇది గుర్తుపెట్టుకోవాలి. ఓకే. ರಿಗಾರ್ಡಿಂಗ್ ದ ಪ್ಲಾಸ್ಟಿಕ್, ಒನ್ ಗ್ರೇಟ್ ಸೈಂಟಿಸ್ಟ್, ಇಸ್ ನೇಮ್ ಇಸ್ ಡಾಕ್ಟರ್ ಆಂಥೋನಿ ಜೈ. ಅವ್ರು ರಿಸರ್ಚ್ ಮಾಡಿದ್ದಾರೆ. ಏನೇನು ಹೇಳಿದಾರೆ ನೋಡೋಣ. ಈ ಆಂಥೋನಿ ಜೈ ಅನ್ನೋರು ಈಸ್ಟ್ರೋ ಜನರೇಷನ್ ಅಂತ ಒಂದು ಅದ್ಭುತವಾದ ಒಂದು ಬುಕ್ ಅನ್ನು ಬರೆದಿದ್ದಾರೆ. ಆ ಬುಕ್ ಅಲ್ಲಿ ತುಂಬಾ ಅದ್ಭುತವಾದ ವಿಷಯಗಳು ಹಂಚ್ಕೊಂಡಿದ್ದಾರೆ. ಏನಂತದ್ದು ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರು ಏನ್ ಹೇಳಿದಂದ್ರೆ, ಈ ಎಕ್ಸ್ಪ್ಲೈನ್ಡ್ ಹೌ ಪ್ಲಾಸ್ಟಿಕ್ಸ್ ಗೋ ಇನ್ ಟು ಅವರ್ ಬಾಡೀಸ್ ಇನ್ ಎ ವೇಸ್ ವಿ ಡೋಂಟ್ ಈವನ್ ರಿಯಲೈಸ್. ಪ್ಲಾಸ್ಟಿಕ್ಕು ಎಷ್ಟು ವಿಧಗಳ ನಮ್ಮ ದೇಹ ಒಳಗಡೆ ಪ್ರವೇಶ ಮಾಡ್ತಾ ಇದೆ. ನಾವು ಅನ್ಕೋತೀವಿ ಬಾಟಲ್ ನೀರು ಕುಡಿದ್ರೆ, ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿದ್ರೆ ನಮ್ಮ ದೇಹದಲ್ಲಿ ಪ್ಲಾಸ್ಟಿಕ್ ಹೋಗ್ತಾ ಇದೆ ಅಂತ. ಅದೊಂದೇ ಅಲ್ಲ, ಅನೇಕ ಡಿಫರೆಂಟ್ ವೇಸ್ ಅಲ್ಲಿ, ಇನ್ ಡಿಫರೆಂಟ್ ವೇಸ್ ಆಲ್ಸೋ ದಿಸ್ ಪ್ಲಾಸ್ಟಿಕ್ ಈಸ್ ಎಂಟರಿಂಗ್ ಇನ್ ಟು ಅವರ್ ಬಾಡಿ. దట్స్ వాట్ ఈ ఫౌండ్ బై రీసెర్చ్. ఒక సైంటిస్టు, ఆంథోనీ జై అని ఒక సైంటిస్టు, ఆయన చెప్తారు. ఆయన ఒక షాకింగ్, ఆశ్చర్యకర విషయాలు చెప్పారు. ఏంటంటే, ఈ ప్లాస్టిక్ పార్టికల్స్, నానో పార్టికల్స్, మైక్రో పార్టికల్స్ ఉన్నాయి కదా, ఇవి మన దేహం రక్తంలోకి పోతున్నాయంటే ఎలా పోతున్నాయి అనేది ఒక చాలా అంటే అనేక మార్గాల్లో వెళ్తున్నాయి, డిఫరెంట్ మార్గాల్లో వెళ్తూ ఉంది అనేది తెలుసుకున్నారు. అది చెప్తారు. ఉదాహరణకి ఎగ్జాంపుల్, షాంపూ బాటిల్స్ అండ్ పర్సనల్ కేర్ ప్రొడక్ట్స్ మెనీ కంటైన్స్ phthalates which are absorbed through the skin. You see now, shampoo bottles we use, personal care products we use ಅಲ್ವಾ, ಉಪಯೋಗಿಸ್ತೀವಲ್ಲ. ಅದರಲ್ಲಿ ಏನಿರ್ತದೆ, ಪ್ಯಾಥಲೇಟ್ಸ್ ಅಂತ ಒಂದು ಪ್ಲಾಸ್ಟಿಕ್ ಇದೆ. ಆ ನ್ಯಾನೋ ಪಾರ್ಟಿಕಲ್ಸು ನಮ್ಮ ಚರ್ಮದ ರಂಧ್ರಗಳ ಮುಖಾಂತರ ಒಳಗಡೆ ಹೋಗ್ತಾ ಇದೆ ಅಂತ ಕಂಡುಬಂದಿದೆ. ఈ ప్లాస్టిక్ ప్యాథలేట్స్ అనేది షాంపూల్లో మనం మన పర్సనల్ కేర్ ప్రొడక్ట్స్ అంటే కాస్మెటిక్స్ అన్ని ఉపయోగిస్తాం కదా, కాస్మెటిక్స్, ఫేస్ క్రీము, అది ఇది, బాడీ క్రీము, బాడీ లోషను, సో ఇవన్నీ ఉపయోగిస్తాం కదా. దాంట్లో ప్యాథలేట్స్ అని ఒకటి ఉంటుందంట. ఈ ప్లాస్టిక్ పార్టికల్స్, ఆ ప్లాస్టిక్ అది నేరుగా డైరెక్ట్గా మన చర్మ రంధ్రాల లోపల నుంచి వెళ్తుందంట బ్లడ్లోకి. నంబర్ 1. నంబర్ 2, ప్లాస్టిక్ ఫుడ్ కంటైనర్స్. Heating food in plastic release even more endocrine disruptors into your meal. నార్మల్గా ఫుడ్ హీట్ చేస్తాం, మైక్రోవేవ్ ఫర్ ఎగ్జాంపుల్, మైక్రోవేవ్లో ప్లాస్టిక్ పెట్టి, ప్లాస్టిక్లో ఈ యొక్క ఇఫ్ యు ఆర్ ప్లేసింగ్ యువర్ ఫుడ్ అండ్ హీట్, దెన్ దాంట్లోకి ఎండోక్రైన్ డిస్ట్రప్టర్స్ అనేటువంటిది ఆ ఆహారంలోకి ರಿಲೀಸ್ కాబడతాయి. ಅಂದರೆ ಏನಂದರೆ, ನಾವು ಪ್ಲಾಸ್ಟಿಕ್ ಕಂಟೈನರ್ ತಗೊಂಡು ಅದರಲ್ಲಿ ಆಹಾರನೋ ಇಲ್ಲಾಂದರೆ ಚಾವಲ್ಲೋ ಇಲ್ಲಾಂದರೆ ಪಲ್ಯನೋ ಇದು ಇಟ್ಬಿಟ್ಟು ಮೈಕ್ರೋವೇವ್ ಹೀಟ್ ಮಾಡ್ತೀವಲ್ಲ, ಅವಾಗ ಅದ್ರ ಒಳಗಡೆ ಪ್ಲಾಸ್ಟಿಕ್ ಒಳಗಡೆ ಹೀಟ್ ಮಾಡಿದೆ
ಪ್ರಾಬ್ಲಮ್ ಏನಂದ್ರೆ ಅದರಲ್ಲಿ ಎಂಡೋಕ್ರೈನ್ ಡಿಸ್ಟರ್ಬ್ಸ್ ಅಂತ ಒಂದು ಆ ಆಹಾರ ಒಳಗಡೆ ಪ್ರವೇಶ ಮಾಡ್ತವೆ ಅಂತ ಹೇಳಿದ್ದಾರೆ. ಅದು ತಪ್ಪಾಗ್ತಾ ಇದೆ. ನೆಕ್ಸ್ಟ್, ವಾಟರ್ ಬಾಟಲ್ಸ್. ಈವನ್ ತುಂಬಾ ಜನ ಹೇಳ್ತಾರೆ, ಆ, ಈ ಇದಕ್ಕೆ ಮುಂಚೆ ಹೇಳಿದ್ವಲ್ಲ, ಯಾವುದೇ ಕೆಮಿಕಲ್ ಇಲ್ಲ ಅಂತ ವಾಟರ್ ಬಾಟಿಲು ಇದು ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಆದರೆ ಅದು ಸಹ, ವಾಟರ್ ಬಾಟಿಲ್ ಸಹ ನಿಮ್ಮ ಹಾರ್ಮೋನ್ ಡಿಸ್ಟರ್ಬಿಂಗ್ ಕೆಮಿಕಲ್ಸ್ನು ಉತ್ಪನ್ನ ಮಾಡುತ್ತೆ ಅಂತ ಹೇಳ್ತಾರೆ ಅವರು. ಸಮ್ ವಾಟರ್ ಬಾಟಲ್ಸ್ ಆರ್ ಅವೈಲೇಬಲ್ ಲೈಕ್ ಎ BPA ಫ್ರೀ ವಾಟರ್ ಬಾಟಲ್ಸ್. ಬಿ ಪಿ ಎ ಫ್ರೀ ಅಂತ ಹೇಳ್ತಾರೆ, ಆದರೆ ಅದು BPA ಫ್ರೀ ಅಲ್ಲ. BPA ಅಂದ್ರೆ ಏನು? ಬಿಸ್ಫೆನಾಲ್ ಎ ಅಂತ ಒಂದು ಕೆಮಿಕಲ್. ಎವ್ರಿ ಪ್ಲಾಸ್ಟಿಕ್ ಈಸ್ ಪ್ರಿಪೇರ್ಡ್ ವಿತ್ ದ ಹೆಲ್ಪ್ ಆಫ್ ಬಿಸ್ಫೆನಾಲ್ ಎ. ಪ್ಲಾಸ್ಟಿಕ್ ಬಾಟಲ್ ಪ್ರಿಪೇರ್ ಆಗುವಾಗ ಬಿಸ್ಫೆನಾಲ್ ಎ ಅಂತ ಒಂದು ಕೆಮಿಕಲ್ ಇದೆ. ಆದರೆ ಸ್ವಲ್ಪ ಜನ ಹೇಳ್ತಾರೆ ಇದು BPA ಫ್ರೀ ಬಾಟಲ್ ಅಂತ. ಸ್ಟಿಲ್ ಇಫ್ ಯು ಆರ್ ಯೂಸಿಂಗ್ ದಟ್ ವಾಟರ್ ಬಾಟಲ್, ಪ್ಲಾಸ್ಟಿಕ್ ಬಾಟಲ್, ಇಟ್ ಈಸ್ ರಿಲೀಸಿಂಗ್ ಸೋ ಕಾಲ್ಡ್ ಹಾರ್ಮೋನ್ ಡಿಸ್ಟರ್ಬಿಂಗ್ ಕೆಮಿಕಲ್ಸ್. ಹಾರ್ಮೋನ್ ಅನ್ನು ಡಿಸ್ಟರ್ಬ್ ಮಾಡುವಂಥ ಕೆಮಿಕಲ್ಸ್ ಉತ್ಪನ್ನ ಮಾಡುತ್ತೆ. ಓಕೆ, ಸೊ ಈಗ ನಾವು ಪ್ರಧಾನವಾಗಿ ದಿ ಮೇನ್ ಇಂಪಾರ್ಟೆಂಟ್ ಕೀ ಟೇಕ್ ಅವೇ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ ವಿಷಯ ಏನಂದ್ರೆ, ಪ್ಲಾಸ್ಟಿಕ್ಸು ನಮ್ಮ ಇಡೀ ಭೂಮಿಯನ್ನು ಹಾಳು ಮಾಡ್ತಾ ಇದ್ವಿ. ದೇ ಆರ್ ಹಾರ್ಮಿಂಗ್ ಅವರ್ ಪ್ಲಾನೆಟ್ ಅರ್ತ್. ಅರ್ಥ ಆಯ್ತಾ? ಅದು ಒಂದೇ ಅಲ್ಲ, ಸೈಲೆಂಟ್ಲಿ ದೇ ಆರ್ ಹೈಜಾಕಿಂಗ್ ಅವರ್ ಬಯಾಲಜಿ. ಅಂದರೆ ಸೈಲೆಂಟ್ ಆಗಿ ನಮ್ಮ ದೇಹದ ಬಯಾಲಜಿ, ಅಂದರೆ ನಮ್ಮ ದೇಹದ ಹಾರ್ಮೋನ್ಸ್ ಅನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಹಾರ್ಮೋನ್ಸ್ ಎಲ್ಲ ಹಾರ್ಮೋನ್ಸ್ అನ್ನು అసమతుల్య ಮಾಡ್తా ಇದೆ. మనం అనుకుంటాము భూమి ఒక్కటే నాశనం అవుతుంది ప్లాస్టిక్ నుంచి. అలా కాదు. భూమి ఒక్కటి కాదు నాశనం అయ్యేది, మన దేహం కూడా నాశనం అవుతా ఉంది. బ్లడ్లోకి పోయి ప్లాస్టిక్ నానో పార్టికల్స్, మైక్రో పార్టికల్స్ చేరుకుంటున్నాయి. దానివల్ల హార్మోన్ డిస్టర్బ్ అవుతున్నాయి. అర్థమైందా? సో అప్పుడు మన ఆరోగ్యం చెడిపోతుంది. అవర్ హెల్త్ విల్ బి డిస్టర్బ్డ్. ಇದು ವೆರಿ ಇಂಪಾರ್ಟೆಂಟ್. ನಾವು వాట్ ఆర్ ద స్టెప్స్ వి హావ్ టు టేక్ నౌ? ఈ ప్లాస్టిక్ ఎక్స్పోజర్ తక్కువ చేయాలంటే ఏం చేయాలి? ನಾನು ಈ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಬೇಕಂದ್ರೆ ಏನೇನು ಸ್ಟೆಪ್ಸ್ ತಗೋಬೇಕು, ನಾವು ಏನೇನು ಹೆಜ್ಜೆಗಳು ಹಾಕ್ಬೇಕಾಗತ್ತೆ, ಸ್ಟೆಪ್ಸ್ ಹಾಕ್ಬೇಕಾಗತ್ತೆ ನೋಡೋಣ. ಮೊದಲನೇ ಸ್ಟೆಪ್, ಸ್ವಿಚ್ ಟು ಗ್ಲಾಸ್ ಆರ್ ಸ್ಟೇನ್ಲೆಸ್ ಸ್ಟೀಲ್. ಅಂದರೆ ಯೂಸ್ ಗ್ಲಾಸ್ ಆರ್ ಸ್ಟೇನ್ಲೆಸ್ ಸ್ಟೀಲ್ ಕಂಟೈನರ್ಸ್ ಫಾರ್ ಫುಡ್ ಅಂಡ್ ವಾಟರ್. ಜಾಸ್ತಿಯಾಗಿ ನೀವು ಪ್ಲಾಸ್ಟಿಕ್ ಬದಲಾಗಿ ಗ್ಲಾಸು ಇಲ್ಲಾಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಅಂತ ಕಂಟೈನರ್ಸ್ನು ಆಹಾರಕ್ಕೋಸ್ಕರ, ನೀರಿಗೋಸ್ಕರ ಉಪಯೋಗಿಸಿ. ನಂಬರ್ 1 ಸ್ಟೆಪ್. ನಂಬರ್ 2, ಅವಾಯ್ಡ್ ಈಟಿಂಗ್ ಫುಡ್ ಇನ್ ಪ್ಲಾಸ್ಟಿಕ್. ಮೈಕ್ರೋವೇವ್ ಅಲ್ಲಿ ಒಳಗಡೆ ಪ್ಲಾಸ್ಟಿಕ್ ಕಂಟೈನರ್ ಇಟ್ಬಿಟ್ಟು ಯಾವ ಆಹಾರವನ್ನು, ನೀರನ್ನು, ಮಿಲ್ಕನ್ನು ಯಾವುದನ್ನು ಹೀಟ್ ಮಾಡಕ್ ಹೋಗ್ಬೇಡಿ. ಸೆರಾಮಿಕ್ ಇಲ್ಲ ಗ್ಲಾಸ್ ಬೌಲ್ ಯೂಸ್ ಮಾಡಿ, ಯಾವುದರಲ್ಲಿ ಮೈಕ್ರೋವೇವ್ ಒಳಗಡೆ ಇಟ್ಟಿದ್ರೆ. ಓಕೆ. ಥರ್ಡ್ ಸ್ಟೆಪ್, ಸೇ ನೋ ಟು ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್. ಗೆಟ್ ಒನ್ ಸ್ಟೇನ್ಲೆಸ್ ಸ್ಟೀಲ್ ಆರ್ ಗ್ಲಾಸ್ ವಾಟರ್ ಬಾಟಲ್ ಇನ್ಸ್ಟೆಡ್ ಆಫ್ plastic water bottle. From today, all of you have to change it, my dear friends. Okay. Next, fourth step, read your personal care labels. Avoid products with the parabens, phthalates and fragrance. So ಅಂದ್ರೆ ನೀವು ಯಾವಾಗನ್ನ ನಿಮ್ಮ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ಕೊಂಡ್ರೆ, ಅಂದರೆ ಬಾಡಿ ಲೋಷನ್ಸು, ಫೇಸ್ ಕ್ರೀಮ್ಸು, ಇಂಥವೆಲ್ಲ ನೀವು ಪರ್ಚೇಸ್ ಮಾಡ್ತೀರಲ್ಲ, ಶ್ಯಾಂಪೂಸ್ ಆಗಲಿ ಇನ್ನೊಂದಾಗಲಿ ಪರ್ಚೇಸ್ ಮಾಡುವಾಗ ಅದರ ಹಿಂದ್ಗಡೆ ಒಂದ್ಸರಿ ನೋಡಿ. ಆ ಡಬ್ಬ ಅಂದರೆ ಆ ಪ್ಲಾಸ್ಟಿಕ್ ಕಂಟೈನರ್ ಏನು ಕೊಡ್ತಾರೋ ಅದು ಬ್ಯಾಕ್ ಸೈಡು ತಿರುಗಿಸಿ ಒಂದ್ಸರಿ ನೋಡಿ. ಯು ಟರ್ನ್ ದ ಬಾಟಿಲ್ ಅಂಡ್ ಸಿ ವಾಟ್ ಆರ್ ದೇರ್ ಇನ್ ದ ಇಂಗ್ರೀಡಿಯೆಂಟ್ಸ್. ಇಂಗ್ರೀಡಿಯೆಂಟ್ಸ್ ಆರ್ ಹ್ಯಾವಿಂಗ್, ಫಾರ್ ಎಕ್ಸಾಂಪಲ್, ಪ್ಯಾರಾಬೆನ್ಸು, ಪ್ಯಾಥಲೇಟ್ಸು ಅಂತ ಇದ್ರೆ ಆ ಬಾಟಿಲನ್ನು ತಗೊಂಡೋಗಿ ಹೋಗ್ಬಿಡಿ. ಓಕೆ. ನಿಮ್ಗೇನಾದರೂ ಕಂಡು ಬಂದರೆ ಈ ಥರ ಆ ಬಾಟ್ಲನ್ನು ತಿರ್ಸಿ ನೋಡಿದರೆ, ಬ್ಯಾಕ್ ಸೈಡ್ ಕವರ್ ನೋಡಿದರೆ, ಟಾಪ್ ಕವರು ಅಲ್ಲಿ ಪ್ಯಾರಾಬೆನ್ಸು, ಪ್ಯಾಥಲೇಟ್ಸ್ ಅಂತ ಬರೆದಿದ್ರೆ ಆ ಬಾಟ್ಲನ್ನು ತಗೊಂಡೋಗಿ ಹೋಗ್ಬಿಡಿ. ಅದರಿಂದ ನಿಮಗೆ ತೊಂದರೆ ಆಗ್ತದೆ. 5ನೇ ಸ್ಟೆಪ್,
Filter your water. Get a high quality water filter to remove microplastics and contaminants. Friends, so what you have to do is you have to find one high quality water filter that will filter all the microplastics in the water what you are drinking. ಅರ್ಥ ಆಯ್ತಾ? ಸೊ ಅದು ಪ್ರಯತ್ನ ಮಾಡಿ, ಸಿಕ್ಕಿದ್ರೆ ಅದು ತಗೋಲಿ ಅಂತ ಹೇಳ್ತಾ ಇದ್ವಿ. ಯಾಕಂದ್ರೆ ಅದು ನಿಮಗೆ ತುಂಬಾ ಸಹಾಯ ಆಗತ್ತೆ. ಸೊ ದೀಸ್ ಆರ್ ದಿ 5 ಸ್ಟೆಪ್ಸ್ ಯು ಕ್ಯಾನ್ ಫಾಲೋ ಇನ್ ಯುವರ್ ಡೇ ಟು ಡೇ ಲೈಫ್. ಈ ಪ್ಲಾಸ್ಟಿಕ್ಸು ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಕ್ಕೆ ಹೋಗಿದೆ ಅಂದ್ರೆ ನಿಜವಾಗಿ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ಇವತ್ತಿನ ಸಬ್ಜೆಕ್ಟು, ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಟುಡೇ ಸಬ್ಜೆಕ್ಟ್ ಕಂಪ್ಲೀಟ್ಲಿ, ಯು ವಿಲ್ ನೋ how depth the plastics have gone and became a part of our life. Okay, so from today stop doing all these things. Okay, stop understanding and take these 5 steps what we have told you. Okay, now the choice is in your hand. What is the choice? You have to make a switch over. Okay, so very important is 2 choices, right? It is yours. ಈ ಪ್ಲಾಸ್ಟಿಕ್ ಫಿಲ್ಡ್ ವಾಟರು, ಪ್ಲಾಸ್ಟಿಕ್ ಕಂಟೈನರ್ಸು ಇಂಥವೆಲ್ಲ ಯೂಸ್ ಮಾಡೋದು ಒಂದು. ಇಲ್ಲಾಂದರೆ ಇವತ್ತಿಂದನೇ ಖಂಡಿತ ಪ್ಲಾಸ್ಟಿಕ್ ಎಲ್ಲ ತೆಗೆದುಹಾಕಿ ನಾವೆಲ್ಲರೂ ಅಂತ 5 ಸ್ಟೆಪ್ಸನ್ನು ನೀವು ಪಾಲನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಸ್ಮಾಲ್ ಬದಲಾವಣೆ, ಇದು ಸ್ಮಾಲ್ ಬದಲಾವಣೆ ಆದರೆ ಎಷ್ಟು ದೊಡ್ಡ ಚೇಂಜ್ ನಿಮ್ಮ ಜೀವನದಲ್ಲಿ ಬರ್ತದೆ ಅಂದರೆ, ದಿಸ್ ಎ ಸ್ಮಾಲ್ ಚೇಂಜ್. The 5 steps what you told, right? If you follow them perfectly, it's a small change, but it makes a big difference in your life. Understand? You can stay healthy, be happy, right? Without any disease-free life, you have to lead on this earth planet. For all that, follow these 5 steps which I explained you today. Thank you so much. Dhanyavad. Namaste.